ಬಸವಣ್ಣನವರು ಅಸಮಾನತೆ, ಜಾತೀಯತೆ, ಅಸ್ಪೃಶ್ಯತೆ, ಮೌಢ್ಯತೆಗಳ ವಿರುದ್ಧ ಹೋರಾಡಿ ಸಾಮಾಜಿಕ ಕ್ರಾಂತಿ ಸೃಷ್ಟಿಸಿದರು. ಅವರ ತತ್ವಾದರ್ಶಗಳನ್ನು ಅಳವಡಿಸಿಕೊಳ್ಳಬೇಕೆಂದು ತಹಶೀಲ್ದಾರ್ ಅನಿಲ್ ಬಡಿಗೇರ್ ಹೇಳಿದರು. ಅವರು ಶಿರಹಟ್ಟಿ ಪಟ್ಟಣದ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಏರ್ಪಡಿಸಿದ ಬಸವಣ್ಣನವರ ಭಾವಚಿತ್ರ ಅನಾವರಣಗೊಳಿಸಿ ಮಾತನಾಡುತ್ತಾ, ಜಗಜ್ಯೋತಿ ಬಸವಣ್ಣನವರನ್ನು ಸಂಸ್ಕೃತಿಯ ಮಹಾನಾಯಕ ಎಂದು ಘೋಷಣೆ ಮಾಡಿದೆ. ಇಂದು ಅವರ ಭಾವಚಿತ್ರ ಅನಾವರಣಗೊಳಿಸಲಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಿಪಿಐ ನಾಗರಾಜ್ ಮಾಡೋಳ್ಳಿ, ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಸಿದ್ದರಾಯ್ ಕಟ್ಟಿಮನಿ, ನಿಂಗಪ್ಪ ದೊಡ್ಡಮನಿ, ಎಸ್ಎಚ್ ಭಜಂತ್ರಿ, ನಾಗರಾಜ್ ಲಕ್ಕುಂಡಿ, ಮುತ್ತಣ್ಣ ಮಜ್ಗಿ, ಎಂಕೆ ಲಮಾಣಿ, ಫಕ್ಕೀರೇಶ್ ರಟ್ಟಿಹಳ್ಳಿ, ಅಕ್ಬರ್ ಯಾದಗಿರಿ, ಬಸವರಾಜ್ ವಡವಿ, ಮಾಬುಸಾಬ್ ಲಕ್ಷ್ಮೇಶ್ವರ್, ಸಂತೋಷ್ ಆಸ್ಕಿ ಹಾಗೂ ಅನೇಕರು ಇದ್ದರು. ಎಲ್ಲ ಸಮಾಜದ ಮುಖಂಡರು, ಅಧಿಕಾರಿ ವರ್ಗದವರು, ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಸರ್ಕಾರವು ಇತ್ತೀಚೆಗೆ ಜಗಜ್ಯೋತಿ ಬಸವೇಶ್ವರರನ್ನು ಘೋಷಣೆ ಮಾಡಿದೆ. ಈ ನಾಡಿಗೆ ಅವರು ನೀಡಿರ್ತಕ್ಕಂತಹ ಕೊಡುಗೆಗಳನ್ನು, ಸಂದೇಶಗಳನ್ನು, ವಿಚಾರಗಳನ್ನು, ಚಿಂತನೆಗಳನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರವು ಕರ್ನಾಟಕಕ್ಕೆ ಏನು ಭವ್ಯವಾದಂತಹ ಒಂದು ಸಂಸ್ಕೃತಿ ಇದೆ, ಆ ಸಂಸ್ಕೃತಿಗೆ ನಾಯಕನನ್ನಾಗಿ, ರಾಯಭಾರಿಯನ್ನಾಗಿ ಬಸವಣ್ಣನವರನ್ನ ಸರ್ಕಾರವು ಘೋಷಣೆ ಮಾಡಿದೆ. ಅವರಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥದ್ದು ಹಾಗೂ ಅಧಿಕೃತ ಒಂದು ಭಾವಚಿತ್ರವನ್ನು ಸರ್ಕಾರವೇ ತನ್ನ ಜಾಲತಾಣದಲ್ಲಿ ಬಿಡುಗಡೆ ಮಾಡಿದೆ. ಇನ್ನು ಮುಂದೆ ಮೇಲಿನ ಭಾವಚಿತ್ರ ಇರಲಿದೆ. ಆ ಒಂದು ಉದ್ದೇಶಕ್ಕಾಗಿಯೇ ಈ ನಮ್ಮ ಎಲ್ಲ ಸಮಾಜದ ಮುಖಂಡರು ಹಾಗೂ ನಮ್ಮೆಲ್ಲ ಅಧಿಕಾರಿ ವರ್ಗದವರ ಸಮ್ಮುಖದಲ್ಲಿಯೇ ಇಡೀ ರಾಜ್ಯಾದ್ಯಂತ ಇವತ್ತಿನ ದಿನ ಶಾಲಾ ಕಾಲೇಜುಗಳಾಗಿರ್ಬೋದು, ಸರ್ಕಾರಿ ಕಚೇರಿಗಳಾಗಿರ್ಬೋದು, ಬಸವಣ್ಣನವರ ಭಾವಚಿತ್ರವನ್ನು ಅನಾವರಣಗೊಳಿಸುವ ಮೂಲಕ ಅವರಿಗೆ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಏನು ಕೊಡುಗೆ ನೀಡಿದ್ದಕ್ಕಾಗಿ ಅವರಿಗೆ ಘೋಷಣೆ ಮಾಡಿದ್ದಾರೆ. ಅದನ್ನು ಅಧಿಕೃತವಾಗಿ ನಾವೆಲ್ಲರೂ ಕೂಡ ಚಾಲನೆಯನ್ನು ನೀಡುವ ಮೂಲಕ ಅವರಿಗೆ ಗೌರವವನ್ನು ಸಲ್ಲಿಸುವ ಮೂಲಕ ಇದನ್ನು ಆಚರಿಸಬೇಕಂತ ಹೇಳಿ ಸರ್ಕಾರ ನಿರ್ದೇಶನದ ಅನ್ವಯ ನಾವೆಲ್ಲರೂ ಕೂಡ ಎಲ್ಲ ಸಮಾಜದ ಮುಖಂಡರು ಕೂಡ ಅತಿ ಉತ್ಸಾಹದಿಂದ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ. 12ನೇ ಶತಮಾನದಲ್ಲಿ ಪ್ರತಿ ಸಾರಿ ನಾವು ಹೇಳಿದಂಗೆ ಸಮಾಜದಲ್ಲಿ ಇರ್ತಕ್ಕಂತಹ ಅಂಕುಡೊಂಕುಗಳನ್ನು ತಿದ್ದಲಿಕ್ಕೆ ಈ ಹಿಂದೆ ವೇದ ಉಪನಿಷತ್ತುಗಳೆಲ್ಲ ಇದ್ರೂ ಕೂಡ ಅವು ಜನಸಾಮಾನ್ಯರಿಗೆ ಅರ್ಥವಾಗುವಂತಹ ಒಂದು ಪರಿಸ್ಥಿತಿಯಲ್ಲಿ ಅವು ಎಲ್ಲ ಹಳೆಗನ್ನಡ ಆಗಿರ್ಬೋದು, ಸಂಸ್ಕೃತದಲ್ಲಿ ಇರುವಂಥ ಸಂದರ್ಭದಲ್ಲಿ ಅದು ವಿದ್ಯಾಪಾರಂಗತರಾದವರಿಗೆ ಮಾತ್ರ ಅವುಗಳ ಅರಿವಾಗ್ತಿತ್ತು. ಆದರೆ ಜನಸಾಮಾನ್ಯರಿಗೆ ಅದರ ಕುರಿತು ಜ್ಞಾನ ಅಥವಾ ಅರಿವು ಇಲ್ಲದೆ ಇದ್ದಾಗ ಬಸವಣ್ಣನವರು ನೇತೃತ್ವ ವಹಿಸಿ ಎಲ್ಲ ವಿವಿಧ ಕಾಯಕಗಳನ್ನು ಮಾಡ್ತಕ್ಕಂತಹ ಎಲ್ಲರನ್ನು ಒಳಗೊಂಡಂತೆ ಅವರು ವಚನ ಸಾಹಿತ್ಯಕ್ಕೆ ಮುನ್ನುಡಿಯನ್ನು ಬರೀತಾರೆ. ಆ ಸರಳ ಭಾಷೆಯಲ್ಲಿಯೇ ಅವರು ತಮ್ಮ ವಚನಗಳ ಮೂಲಕ ಜೀವನದಲ್ಲಿ ಇರ್ತಕ್ಕಂತಹ ಎಲ್ಲ ತಡೆಗಳನ್ನ, ಡೊಂಕುಗಳನ್ನ ಜೀವನಕ್ಕೆ ಅವರು ಪ್ರೇರೇಪಣೆಯನ್ನ ನೀಡುತ್ತಾರೆ. ಅದರ ಜೊತೆಗೆ ಅವರು ಕೂಡ ಅಂದಿನ ಕಾಲದಲ್ಲಿ ಸಮಾನತೆಗೆ ಹೆಸರುವಾಸಿಯಾಗಿರ್ತಾರೆ. ಯಾಕಪ್ಪ ಅಂತಂದ್ರೆ ಅವತ್ತಿನ ದಿನ ಏನು ನಾವು ಸಂಸತ್ತು ಅಂತ ಕರಿತೀವಿ, ಎಲ್ಲ ಸಮುದಾಯಗಳನ್ನು ಒಳಗೊಂಡಂತ ಏನು ಸಂಸತ್ತು ಈಗ ನಿರ್ಮಾಣ ಆಗಿದೆ, ಆ ಸಂಸತ್ತಿನ ಪರಿಕಲ್ಪನೆ ಅವಾಗಿನೇ ಇತ್ತು. ಆ ಸಂಸತ್ತಿಗೆ ಅಧ್ಯಕ್ಷರಾಗಿ ಎಲ್ಲ ಪ್ರಭುಗಳಿದ್ರೆ ವಿವಿಧ ಸಮುದಾಯಕ್ಕೆ ಸೇರಿದಂತಹ ಎಲ್ಲ ವ್ಯಕ್ತಿಗಳಿಗೂ ಕೂಡ ಅವಕಾಶ ಇತ್ತು. ಅಲ್ಲಿ ಸ್ತ್ರೀಯರಾಗಿರ್ಬೋದು, ಮೇಲು ಕೀಳು ಯಾವುದೇ ಜಾತಿಯನ್ನ ಪರಿಗಣಿಸದೆ ಎಲ್ಲರನ್ನೂ ಕೂಡ ಆ ಒಂದು ಸಂಸತ್ತಿನಲ್ಲಿ ವಿಚಾರ ಚಿಂತನೆಗಳನ್ನ ಮತ್ತು ಸಂವಾದ ಮಾಡಲಿಕ್ಕೆ ಮುಕ್ತವಾದ ಅವಕಾಶವನ್ನು ನೀಡುವ ಮೂಲಕ ಅಂದಿನ ಕಾಲದಲ್ಲಿಯೇ ಬಸವಣ್ಣನವರು ಸಮಾನತೆಯ ಸಂದೇಶವನ್ನ ಸಾರಿದರು.